ಸೋನಿಯಾ ಗಾಂಧಿ ನಮ್ಮ ತಾಯಿ ಅನ್ನೋ ಕಾಂಗ್ರೆಸ್ ನಾಯಕರೇ ಇದೇನಾ ನಿಮ್ಮ ಕಲ್ಚರ್? ಇಂದಿರಾ ಗಾಂಧಿ ಕಟ್ಟಿದ ಕಾಂಗ್ರೆಸ್ನಲ್ಲಿ ಇದೆಂತ ಅಸಹ್ಯ. ಜನ ವೋಟ್ ಹಾಕಿ 136 ಸೀಟ್ ಗೆಲ್ಲಿಸಿದ್ದು ಇಂಥ ಅಸಹ್ಯವನ್ನ ಸಹಿಸಿಕೊಳ್ಳೋಕ? ಮಹಿಳಾ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಏನಿದೆಲ್ಲ? ಇಷ್ಟೆಲ್ಲ ಆಗ್ತಾ ಇದ್ರು ಕನಿಷ್ಠ ಸೌಜನ್ಯಕ್ಕಾದ್ರು ಪ್ರತಿಕ್ರಿಯೆಯನ್ನ ಕೊಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ಮೌನ ವ್ರತನ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ವಿರುದ್ಧ ಮಾತನಾಡಿದಾಗ ಬೊಬ್ಬೆ ಹೊಡ್ಕೊಂಡ್ರಿ. ನಿಮ್ಮ ನಾಯಕಿಯರಿಗೆ ಒಂದು ನ್ಯಾಯ, ಬೇರೆ ಹೆಣ್ಮಕ್ಳಿಗೆ ಒಂದು ನ್ಯಾಯನಾ? ಚಿಚಿ ಥೂ, ಏನ್ರಿ ಇದು? ಕಾಂಗ್ರೆಸ್ ನಲ್ಲಿ ಡರ್ಟಿ ಲೀಡರ್ಸ್, ಥೂ, ಡರ್ಟಿ ಪಾರ್ಟಿ ಆಯ್ತಾ ಕಾಂಗ್ರೆಸ್? ಕಾಂಗ್ರೆಸ್ನಲ್ಲಿ ಮಹಿಳಾ ಘಟಕ, ಮಹಿಳಾ ಅಧ್ಯಕ್ಷರು ಇದ್ದಾರಾ? ರಾಜ್ಯದಲ್ಲಿ ಮಹಿಳಾ ಆಯೋಗ ಜೀವಂತವಾಗಿದ್ಯಾ? ಇಷ್ಟೆಲ್ಲ ಆಗ್ತಾ ಇದ್ರು ಆರ್.ವಿ. ದೇಶಪಾಂಡೆ ಅವರು ನಾಲಿಗೆ ಹರಿಬಿಟ್ಟಿದ್ರು. ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ, ಒಂದು ರಿಯಾಕ್ಟ್ ಕೂಡ ಮಾಡಿಲ್ಲ. ಸೌಜನ್ಯಕ್ಕಾದ್ರು ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ಲಿಲ್ಲ. ಅದನ್ನ ನೀವು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಇಳಿತಾ ಇದ್ದೀರಾ ಹೇಗೆ ಅಂತ ಹೇಳಿ. ನೀವು ಕೂಡ ಹೆಣ್ಮಕ್ಳಲ್ವಾ? ನಿಮ್ಮ ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರಲ್ವಾ? ಹೆಣ್ಮಕ್ಳಿಗೆ ಈ ರೀತಿಯಾಗಿ ತೇಜೋವಧೆ ಮಾಡೋದು ಸರಿನಾ? ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ? ಸಿಎಂ ಸಿದ್ದರಾಮಯ್ಯನವರೇ ಏನ್ ಮಾಡ್ತಾ ಇದ್ದೀರಿ? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಯಾಕೆ ಮಾತನಾಡ್ತಾ ಇಲ್ಲ? ಮೌನ ವ್ರತ ಏನಾದ್ರೂ ಆಚರಣೆ ಮಾಡ್ತಾ ಇದ್ದೀರಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನೀವು ಒಬ್ಬ ಮಹಿಳೆಯಾಗಿ ಒಂದು ರಿಯಾಕ್ಷನ್, ಒಮ್ಮೆ ಆದ್ರೂ ಒಂದು ಸೌಜನ್ಯಕ್ಕಾದ್ರೂ ಸಾಮಾಜಿಕ ಮಾಧ್ಯಮದಲ್ಲಾದ್ರೂ ನೀವು ಈ ರೀತಿಯಾಗಿ ಆಗಬಾರ್ದಾಗಿತ್ತು, ಆಗೋಗಿದೆ ಅನ್ನುವಂತಹ ವಿಚಾರವನ್ನ ಆದ್ರೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗಿತ್ತು. ಬಟ್ ಆದ್ರೆ ನೀವು ಮಾಡಲಿಲ್ಲ. ಏನ್ ಮಾಡ್ತಾ ಇದ್ದೀರಿ ಒಬ್ಬ ಮಹಿಳೆಯಾಗಿ? ಇದು ನಿಜಕ್ಕೂ ನಿಮ್ಮ ಪ್ರಕಾರ ಸರಿನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ